EWS ಮತ್ತೆ OBC ಸಂಬಂಧಪಟ್ಟಾಗೆ ಬಹಳ ಜನ ವಿದ್ಯಾರ್ಥಿಗಳಿಗೆ ಕನ್ಫ್ಯೂಷನ್ ಇದೆ. ಅದನ್ನು ಕ್ಲಿಯರ್ ಮಾಡಕ್ಕೆ ಹೋಗ್ತಾ ಇದೀನಿ. ಯಾರು ಹೊಸದಾಗಿದ್ರೆ ಫಾಲೋ ಮಾಡ್ಕೊಳ್ಳಿ. ಮತ್ತೆಲ್ಲ ವಿದ್ಯಾರ್ಥಿಗಳು ವಿಡಿಯೋನ ಲೈಕ್ ಮಾಡಿ, ಮ್ಯಾಕ್ಸಿಮಮ್ ಜನ ಶೇರ್ ಮಾಡಿ ಮತ್ತು ವಿಡಿಯೋನ ಸೇವ್ ಮಾಡೋದನ್ನ ಮರಿಬೇಡಿ. ಬಹಳಷ್ಟು ನಿಮಗೆ ಉಪಯುಕ್ತ ಮಾಹಿತಿ ಕೊಡ್ತೀನಿ ಅಪ್ ಟು ಅಡ್ಮಿಷನ್ ಆಗೋವರೆಗೂ. ಸೊ EWS ಮತ್ತು OBC ಅನ್ನೋ ವರ್ಡ್ ಏನಂತ ನೋಡಿ, ಒಟ್ಟ ಕೇನಲ್ಲಿ ಒಟ್ಟಾಗಿರೋದಿಲ್ಲ. MBBS ಆಗಲಿ, ಡೆಂಟಲ್ ಆಗಲಿ ಸಂಬಂಧಪಟ್ಟ ಯಾವುದೇ ರೀತಿ ಒಟ್ಟಾಗಿ ನಮ್ಮ ಹತ್ರ ಸ್ಟೇಟ್ ಅಲ್ಲಿ ಕೌನ್ಸಿಲಿಂಗ್ ಅಂತ ಬಂದಾಗ ರಿಸರ್ವೇಶನ್ EWS ಗೆ ಇಷ್ಟಿದೆ, OBC ಗೆ ಇಷ್ಟಿದೆ ಅಂತ ಇರೋದಿಲ್ಲ. ಓಕೆ, ಆಮೇಲೆ ನಮ್ಮ ನಲ್ಲಿ ಬಂದಾಗ ಪರ್ಟಿಕ್ಯುಲರ್ಲಿ ಆ ಒಂದು ಕ್ಯಾಟಗರಿ ಏನ್ ಬರ್ತದೆ ನೋಡಿ, OBC ನಲ್ಲಿ ಕ್ಯಾಟಗರಿ 1, 2A, 2B, 3A, 3B ಈ ರೀತಿ ನೀವು ವರ್ಡ್ನ ಯೂಸ್ ಮಾಡ್ಕೊಳ್ಬೇಕು. ಒಟ್ಟಾಗಿ OBC ಇದೆ ಅಂತ ವರ್ಡ್ ಬೇಡ, ಯಾಕಂದ್ರೆ ಕ್ಯಾಟಗರಿ ಬೇಸ್ ಮೇಲೆ ಯೂಸಲಿ ರಿಸರ್ವೇಶನ್ ಇಲ್ಲಿ ಅವೈಲೇಬಲ್ ಆಗಿರುವಂತದ್ದು. ಕ್ಲಿಯರ್ ಆಯ್ತು ಅನ್ಕೋತಾ ಇದೀನಿ. ಯಾರೆಲ್ಲ ನಲ್ಲಿ ಮಾತ್ರ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಾ, ಕ್ಯಾಟಗರಿ ಸಂಬಂಧಪಟ್ಟಾಗೆ ಪರ್ಟಿಕ್ಯುಲರ್ಲಿ 2A, 2B, 3B ಈ ರೀತಿ ವರ್ಡ್ ಯೂಸ್ ಮಾಡ್ಕೊಳ್ಳಿ ನಿಮ್ದು ಯಾವ್ದಿದೆ ಅದನ್ನ. ಬಟ್ OBC, EWS ಅನ್ನೋದು ವರ್ಡ್ ನಮ್ಮ ನಲ್ಲಿ ಒಟ್ಟಾಗಿ ಯೂಸ್ ಆಗೋದಿಲ್ಲ, ಅದನ್ನ ಯೂಸ್ ಮಾಡ್ಕೊಳ್ಳಬೇಡಿ. ಬಟ್ ಎಲ್ಲಿ ಯೂಸ್ ಆಗುತ್ತೆ ಅಂತ ನಾವು ನೋಡಿದಾಗ EWS ಆಗಲಿ, OBC ಆಗಲಿ, MCC ಕೌನ್ಸಿಲಿಂಗ್ ಅಂದ್ರೆ ಸೆಂಟ್ರಲ್ ಕೌನ್ಸಿಲಿಂಗ್ ಅಂಡರ್ ಒಂದ್ ವೇಳೆ ನೀವು ಏಮ್ಸ್ ಅಲ್ಲಿ OBC ಅಂಡರ್ ಸೀಟ್ ಪಡ್ಕೊಳ್ಬಹುದು. OBC ಅದು EWS ಅಲ್ಲಿ ವರ್ಡ್ ಯೂಸ್ ಆಗುತ್ತೆ. ಮತ್ತೆ ಆಮೇಲೆ ಜಿಪ್ಪರ್ ಆಗಿರ್ಬೋದು, ಮತ್ತೆ ಆಲ್ ಇಂಡಿಯಾ ಕೋಟಾ ಅಂತ ವರ್ಡ್ ಯೂಸ್ ಮಾಡಿದಾಗ ನೆನ್ಪಿಟ್ಕೊಳ್ಳಿ, ಇದು ಗೌರ್ಮೆಂಟ್ ಕಾಲೇಜಸ್ ಮಾತ್ರ ಇರ್ತವೆ. ಅಂದ್ರೆ ಭಾರತದಲ್ಲಿರುವಂತಹ ಎಲ್ಲಾ ಗೌರ್ಮೆಂಟ್ ಕಾಲೇಜಸ್ಗಳು 15% ಸೀಟ್ಗಳನ್ನ ಸೆಂಟ್ರಲ್ ಕೌನ್ಸಿಲಿಂಗ್ ಕೊಡ್ತಾರೆ. ಅಂದ್ರೆ 100 ಸೀಟ್ 15 ಸೀಟ್ಗಳು ಪ್ರತಿಯೊಂದು ಕಾಲೇಜ್ ಕೊಡ್ತಾ ಹೋಗುತ್ತೆ. ಸೊ ಅಲ್ಲಿ ಕೇವಲ ಗೌರ್ಮೆಂಟ್ ಕಾಲೇಜಸ್ಗಳು ಮಾತ್ರ ಅವೈಲೇಬಲ್ ಆಗುತ್ತೆ, ಪ್ರೈವೇಟ್ ಕಾಲೇಜಸ್ ಅವೈಲೇಬಲ್ ಆಗೋದಿಲ್ಲ. ನೆನಪಿರ್ಲಿ. ಅಂದ್ರೆ ಆಲ್ ಇಂಡಿಯಾ ಕೋಟಾದಲ್ಲಿ ನೀವು OBC ಅಂಡರ್ ಸೀಟ್ ತೆಗೆದುಕೊಂಡ್ರೆ OBC ಸರ್ಟಿಫಿಕೇಟ್ ನ ಪ್ರೊವೈಡ್ ಮಾಡಬೇಕಾಗುತ್ತೆ. ಓಕೆ, ಅಥವಾ EWS ಅಂಡರ್ ಸೀಟ್ ನ ತೆಗೆದುಕೊಂಡ್ರೆ ಅದರ ಅಂಡರ್ ನೀವು ಏನಪ್ಪಾ ಅಂದ್ರೆ ಸರ್ಟಿಫಿಕೇಟ್ ನ ಕೊಡಬೇಕಾಗುತ್ತೆ. ಕ್ಲಿಯರ್ ಆಯ್ತು ಅನ್ಕೋತಾ ಇದ್ರಿ. ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಂಡರ್ ಕೌನ್ಸಿಲಿಂಗ್ ಪಾರ್ಟಿಸಿಪೇಟ್ ಮಾಡೋರು ಪರ್ಟಿಕ್ಯುಲರ್ ಕ್ಯಾಟಗರಿ ಯೂಸ್ ಮಾಡ್ಕೊಳ್ಳಿ. ಸೆಂಟ್ರಲ್ ಕೌನ್ಸಿಲಿಂಗ್ ಬಂದಾಗ ನೀವಲ್ಲಿ ಅಪ್ಲಿಕೇಶನ್ ಫಾರ್ಮ್ ಅಲ್ಲಿ OBC ಆಗಿಲ್ಲ ಅಥವಾ EWS ಆಗಿಲ್ಲ ಅದರ ಸರ್ಟಿಫಿಕೇಟ್ ನ ಪ್ರೊವೈಡ್ ಮಾಡಬೇಕಾಗುತ್ತೆ, ಒಂದ್ ವೇಳೆ ಅದರ ಅಂಡರ್ ಸೀಟ್ ಸಿಕ್ಕರೆ. ಓಕೆ, ಕ್ಲಿಯರ್ ಆಯ್ತು ಅನ್ಕೋತಾ ಇದ್ದೀನಿ. ಇದರ ಅಪ್ಡೇಟ್ ನೀಡ್ತಾ ಇರ್ತೇನೆ. ಚೆನ್ನಾಗಿ ಅನ್ಸಿದ್ರೆ ಮಾತ್ರ ಮ್ಯಾಕ್ಸಿಮಮ್ ಶೇರ್ ಮಾಡೋದನ್ನ ಮರಿಬೇಡಿ, ಮತ್ತೆ ಫಾಲೋ ಮಾಡಿ. ಚಲೋ, ಟೇಕ್ ಕೇರ್, ಬಾಯ್.